ಜೀ5ನಲ್ಲಿ ಹೊಸದಾಗಿ ರಿಲೀಸ್ ಆಗಿರೋ ಮಲಯಾಳಂ ಹಾರರ್ ಕಾಮಿಡಿ ಸಿನಿಮಾ ಪ್ರಕಂಪನಂ. ಈ ಸಿನಿಮಾ ಮಲಯಾಳಂ ಮಾತ್ರವಲ್ಲದೆ ಕನ್ನಡ, ತಮಿಳು ಮತ್ತು ತೆಲುಗಿನಲ್ಲೂ ಲಭ್ಯವಿದೆ. ಒಂದು ಪುಟ್ಟ ಡಬ್ಬಿಯಲ್ಲಿರೋ ಅಜ್ಜಿ ಅಸ್ಥಿ ಕಾಲೇಜ್ ಹಾಸ್ಟೆಲ್ ಸೇರಿದ್ರೆ ಏನಾಗುತ್ತೆ? ಸಿನಿಮಾ ಶುರುವಾಗೋದು ಒಂದು ಹಳೆಯ ಕಾಲದ ಮನೆಯಿಂದ. ಅಲ್ಲಿನ ಅಜ್ಜಿನೇ ಸಂಪ್ರದಾಯ ಅಂದ್ರೆ ಪ್ರಾಣ. ಅವಳು ತೀರಿ ಹೋದ ಮೇಲೆ ಅವಳ ಅಸ್ಥಿಯನ್ನು ಕಾಶಿಯಲ್ಲಿ ವಿಸರ್ಜನೆ ಮಾಡಬೇಕು ಅನ್ನೋದು ತಾತನ ಹಠ. ಆದರೆ ಅವರ ಮೊಮ್ಮಗ ಫುಲ್ ಮಾಡ್ರನ್ ಹುಡುಗ. ಅವನಿಗೆ ಕಾಲೇಜ್ ಎಲೆಕ್ಷನ್ ಕಿರಿಕಿರಿ. ತಾತ ಅಸ್ಥಿಯನ್ನ ಒಂದು ಚಿಕ್ಕ ಮೂಗುಪುಡಿ ಡಬ್ಬಿಯಲ್ಲಿ ತುಂಬಿ ಅವನಿಗೆ ಕೊಡ್ತಾರೆ. ಮೊಮ್ಮಗ ಆ ಡಬ್ಬಿಯನ್ನ ಹಾಸ್ಟೆಲ್ ರೂಮಿಗೆ ತರ್ತಾನೆ. ಅವನ ಜೊತೆ ಇಬ್ಬರು ಫ್ರೆಂಡ್ಸ್ ಇರ್ತಾರೆ. ಆ ಡಬ್ಬಿ ಇವನ ಕೈ ಬದಲಾಗಿ ಅವನ ಫ್ರೆಂಡ್ಸ್ ಕೈ ಸೇರಿದಾಗ ಅಸಲಿ ಆಟ ಶುರುವಾಗುತ್ತೆ. ಅಜ್ಜಿಯ ಆತ್ಮ ಅಲ್ಲಿರೋ ಹುಡುಗರನ್ನ ಹೇಗೆಲ್ಲ ಆಡಿಸುತ್ತೆ ಅನ್ನೋದನ್ನ ತುಂಬಾ ತಮಾಷೆಯಾಗಿ ತೋರಿಸಿದ್ದಾರೆ. ಪ್ಲಸ್ ಪಾಯಿಂಟ್ಸ್: ಮೊಮ್ಮಗನ ಪಾತ್ರ ಮಾಡಿರೋ ಸಾಗರ್ ಸೂರ್ಯ ಸಖತ್ತಾಗಿ ನಟಿಸಿದ್ದಾರೆ. ಅಜ್ಜಿಯ ಆತ್ಮ ಇವರ ಮೇಲೆ ಬಂದಾಗ ಇವರು ಮಾಡುವ ಹಾವಭಾವಗಳು ಪ್ರೇಕ್ಷಕರನ್ನ ಹೊಟ್ಟೆ ಹುಣ್ಣಾಗುವಂತೆ ನಗಿಸುತ್ತೆ. ಸಾಗರ್ ಜೊತೆಗಿರೋ ಗಣಪತಿ ಮತ್ತು ಅಮೀನ್ ಅವರ ಕಾಂಬಿನೇಷನ್ ಸಖತ್ ವರ್ಕ್ ಆಗಿದೆ. ಹಾಸ್ಟೆಲ್ ರೂಮಿನ ಸೀನ್ಗಳು ಹೈಲೈಟ್ ಆಗಿವೆ. ಸಿನಿಮಾದ ಮೊದಲಾರ್ಧಕ್ಕಿಂತ ಎರಡನೇ ಭಾಗ ತುಂಬಾ ವೇಗವಾಗಿ ಮತ್ತು ಫನ್ನಿಯಾಗಿ ಸಾಗುತ್ತೆ. 35 ನಿಮಿಷದ ನಂತರ ಬರೋ ಟ್ವಿಸ್ಟ್ ಕತೆಗೆ ಕಿಕ್ ಕೊಡುತ್ತೆ. ಮಲಯಾಳಂ ಸಿನಿಮಾಗಳಲ್ಲಿ ಇತ್ತೀಚೆಗೆ ರ್ಯಾಪ್ ಸಾಂಗ್ಗಳ ಟ್ರೆಂಡ್ ಇದೆ. ಇಲ್ಲೂ ಕೂಡ ಕೆಲವು ಹಾಡುಗಳು ಕೇಳಲು ತುಂಬಾ ಎನರ್ಜಿಟಿಕ್ ಆಗಿವೆ. ಇದು ತುಂಬಾ ಭಯಪಡಿಸೋ ದೆವ್ವದ ಸಿನಿಮಾ ಅಲ್ಲ, ಸಣ್ಣ ಮಕ್ಕಳು ಕೂಡ ನಗುತ್ತಾ ನೋಡಬಹುದಾದ ಹಾರರ್ ಕಾಮಿಡಿ. ಮೈನಸ್ ಪಾಯಿಂಟ್ಸ್: ಸಿನಿಮಾ ಆರಂಭದಲ್ಲಿ ಕಥೆ ಶುರುವಾಗೋಕೆ ಸ್ವಲ್ಪ ಸಮಯ ತಗೊಳ್ಳುತ್ತೆ. ಫ್ಯಾಮಿಲಿ ಸೀನ್ಗಳು ಕೆಲವರಿಗೆ ನಿಧಾನ ಅನಿಸಬಹುದು. ಯಾಕಂದ್ರೆ ಹ್ಯೂಮರ್ ಒಬ್ಬೊಬ್ರಿಗೆ ಒಂದೊಂದು ತರಹ ಇರುತ್ತೆ. ಮಲ್ಲಿಕಾ ಸುಕುಮಾರನ್ ಮತ್ತು ರಾಜೇಶ್ ಮಾಧವನ್ನಂತಹ ಒಳ್ಳೆ ನಟರಿಗೆ ಇನ್ನೂ ಹೆಚ್ಚಿನ ಸ್ಕೋಪ್ ಕೊಡಬಹುದಿತ್ತು. ಪ್ರಕಂಪನಂ ಒಂದು ಫ್ರೆಶ್ ಆದ ಕಾಮಿಡಿ ಸಿನಿಮಾ. ವೀಕೆಂಡ್ನಲ್ಲಿ ಟೆನ್ಷನ್ ಇಲ್ಲದೆ ಆರಾಮಾಗಿ ಒಂದು ಸಿನಿಮಾ ನೋಡ್ಬೇಕು ಅಂದ್ರೆ ಇದನ್ನ ಖಂಡಿತ ಜೀ5ನಲ್ಲಿ ನೋಡಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ. ನೀವೀಗಾಗ್ಲೇ ಈ ಸಿನಿಮಾ ನೋಡಿದ್ರೆ ನಿಮಗೆ ಹೇಗನಿಸ್ತು ಅಂತ ಕಾಮೆಂಟ್ನಲ್ಲಿ ತಿಳಿಸಿ. ಇನ್ನು ಹೆಚ್ಚಿನ ರಿವ್ಯೂಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು.